ಸಂತೋಷದಾಯಕವಾದ ಹೋಳಿ ಹಬ್ಬದ ಹಿಂದೆ ಒಬ್ಬ ಭಯಂಕರ ರಾಕ್ಷಸಿಯ ದಹನ, ಒಬ್ಬ ದೇವರ ಪ್ರಾಣತ್ಯಾಗ ಮತ್ತು ಮಕ್ಕಳನ್ನು ಎತ್ತುಕೊಂಡು ಹೋಗುವ ಇನ್ನೊಬ್ಬ ರಾಕ್ಷಸಿಯ ಕತೆ, ಹೀಗೆ 6 ಕಥೆಗಳು ಅಡಗಿದೆ ಎಂದು ನಿಮಗೆ ತಿಳಿದಿದೆಯೇ? ಉತ್ತರ ಭಾರತದಲ್ಲಿ ಹೋಳಿ ಎಂದರೆ ಬಣ್ಣಗಳ ಹಬ್ಬ, ಆದರೆ ದಕ್ಷಿಣ ಭಾರತದಲ್ಲಿ ಇದನ್ನು ಕಾಮದಹನ ಎಂದು ಏಕೆ ಕರೆಯುತ್ತಾರೆ? ಸಂತೋಷದಿಂದ ಆಚರಿಸುವ ಹಬ್ಬದಲ್ಲಿ ದಹನವೇಕೆ? ಅಸಲಿಗೆ ಕೃಷ್ಣನು ರಾಧೆಯ ಮುಖಕ್ಕೆ ಬಣ್ಣವನ್ನು ಏಕೆ ಹಚ್ಚಿದನು? ಹೋಳಿದಿಂದಂದು ಬೆಳಿಗ್ಗೆಯೇ ಡಪ್ಪುಗಳನ್ನು ಬಾರಿಸ್ತಾ ಇಷ್ಟ ಬಂದಂತೆ ಕೂಗ್ತಾ ಗಲಾಟೆ ಏಕೆ ಮಾಡ್ತಾರೆ ಎಂದು ಗೊತ್ತಾ? ಈ ಗಲಾಟೆಯ ಹಿಂದೆ ಅಡಗಿರುವ ರಾಕ್ಷಸಿ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಭಾರತದಲ್ಲಿ ಅತ್ಯಂತ ಉತ್ಸಾಹದಿಂದ, ಸಂತೋಷದಿಂದ ಮತ್ತು ಬಣ್ಣಮಯವಾಗಿ ಆಚರಿಸುವ ಹಬ್ಬಗಳಲ್ಲಿ ಹೋಳಿ ಹಬ್ಬವು ಮುಂಚೂಣಿಯಲ್ಲಿದೆ. ವಸಂತ ಋತುವಿನ ಆಗಮನಕ್ಕೆ ಸ್ವಾಗತ ಕೋರ್ತಾ ಫಾಲ್ಗುಣ ಮಾಸದ ಪೌರ್ಣಮಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಕೆಟ್ಟದ್ದರ ಮೇಲೆ ಒಳ್ಳೆಯದು ಸಾಧಿಸಿದ ವಿಜಯಕ್ಕೆ, ಪ್ರೀತಿಗೆ, ಒಗ್ಗಟ್ಟಿಗೆ ಮತ್ತು ಮಾನವ ಸಂಬಂಧಗಳ ಮಿಲನಕ್ಕೆ ಪ್ರತೀಕವಾಗಿ ಹೋಳಿಯನ್ನು ಬಣ್ಣಿಸಲಾಗುತ್ತೆ. ಈ ಹಬ್ಬದ ಹಿಂದೆ ಕೇವಲ ಒಂದೇ ಒಂದು ಕಥೆಯಲ್ಲದೆ ಭಾರತದ ವಿವಿಧ ಪ್ರದೇಶಗಳ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಅನೇಕ ಪುರಾಣ ಕಥೆಗಳು ಪ್ರಚಲಿತದಲ್ಲಿವೆ. ಹೋಳಿ ಹಬ್ಬದ ಹಿಂದೆ ಇರುವ ಅತ್ಯಂತ ಪ್ರಸಿದ್ಧವಾದ ಮತ್ತು ಪ್ರಮುಖವಾದ ಕಥೆಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಪ್ರಹ್ಲಾದನ ಭಕ್ತಿ ಮತ್ತು ಹೋಲಿಕಾ ದಹನ, ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ. ಹೋಳಿ ಹಬ್ಬ ಎಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಹೋಲಿಕಾ ದಹನ. ಈ ಕಥೆಯು ವಿಷ್ಣು ಭಕ್ತನಾದ ಪ್ರಹ್ಲಾದ ಮತ್ತು ರಾಕ್ಷಸರಾಜನಾದ ಹಿರಣ್ಯಕಶಿಪುವಿನ ಸುತ್ತ ಸುತ್ತುತ್ತದೆ. ಕೃತಯುಗದಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸರಾಜನಿದ್ದನು. ಅವನು ಬ್ರಹ್ಮದೇವನ ಕುರಿತು ಘೋರ ತಪಸ್ಸು ಮಾಡಿ ಹಗಲಾಗಲಿ ರಾತ್ರಿಯಾಗಲಿ, ಮನೆಯೊಳಗಾಗಲಿ ಹೊರಗಾಗಲಿ, ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ಆಯುಧಗಳಿಂದಾಗಲಿ ತನಗೆ ಮರಣವಿಲ್ಲದಂತೆ ಒಂದು ಅಪರೂಪದ ವರವನ್ನು ಪಡೆದನು. ಆ ವರದ ಗರ್ವದಿಂದ ತಾನೇ ಶ್ರೇಷ್ಠನೆಂದು ಮುಲ್ಲೋಕಗಳಲ್ಲಿ ಎಲ್ಲರೂ ತನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ಆಜ್ಞೆ ಮಾಡಿದನು. ದೇವತೆಗಳನ್ನು, ಮನುಷ್ಯರನ್ನು ಹಿಂಸಿಸುತ್ತಿದ್ದನು. ಆದರೆ ಆ ರಾಕ್ಷಸ ರಾಜನಿಗೆ ಮಹಾವಿಷ್ಣುವಿನ ಪರಮಭಕ್ತನಾದ ಪ್ರಹ್ಲಾದನು ಜನಿಸಿದನು. ಪ್ರಹ್ಲಾದನು ಅಹೋರಾತ್ರಿ ಓಂ ನಮೋ ನಾರಾಯಣಾಯ ಎಂದು ವಿಷ್ಣು ನಾಮ ಸ್ಮರಿಸುತ್ತಾ ಕಳೆಯುತ್ತಿದ್ದನು. ತನ್ನ ಶತ್ರುವಾದ ವಿಷ್ಣುವನ್ನು ತನ್ನ ಸ್ವಂತ ಮಗನೇ ಪೂಜಿಸುವುದು ಹಿರಣ್ಯಕಶಿಪುವಿಗೆ ಕಿಂಚಿತ್ತೂ ಸಹಿಸಲಾಗದ ವಿಷಯವಾಯಿತು. ಪ್ರಹ್ಲಾದನನ್ನು ಬದಲಾಯಿಸಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿದನು, ಬೆದರಿಸಿದನು. ಆದರೆ ಪ್ರಹ್ಲಾದನ ಭಕ್ತಿಯ ಮುಂದೆ ಅವುಗಳಾವುವೂ ಕೆಲಸ ಮಾಡಲಿಲ್ಲ. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪುವು ಹೆತ್ತ ಮಗನೆಂದು ನೋಡದೆ ಪ್ರಹ್ಲಾದನನ್ನು ಕೊಲ್ಲಲು ಅನೇಕ ಮಾರ್ಗಗಳನ್ನು ಹುಡುಕಿದನು. ಬೆಟ್ಟದ ಮೇಲಿಂದ ಕೆಳಗೆ ತಳಿಸಿದ್ನು, ವಿಷಸರ್ಪಗಳಿಂದ ಕಚ್ಚಿಸಿದ್ನು, ಮದದ ಆನೆಗಳಿಂದ ತುಳಿಸಿದ್ನು. ಅದೇ ಪ್ರತಿ ಬಾರಿಯೂ ಶ್ರೀ ಮಹಾವಿಷ್ಣುವು ಅದೃಶ್ಯ ರೂಪದಲ್ಲಿ ಪ್ರಹ್ಲಾದನನ್ನು ರಕ್ಷಿಸುತ್ತಲೇ ಇದ್ದನು. ಕೊನೆಯದಾಗಿ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕೆಯ ಸಹಾಯ ಕೇಳಿದನು. ಹೋಲಿಕೆಗೆ ಬ್ರಹ್ಮನ ವರವಿತ್ತು. ಅವಳ ಬಳಿಯಿದ್ದ ಮಾಯಾವಸ್ತ್ರ ಹೊದ್ದರೆ ಅಗ್ನಿ ಅವಳನ್ನು ಸುಡುತ್ತಿರಲಿಲ್ಲ. ಅಣ್ಣನ ಕೋರಿಕೆಯಂತೆ ಪ್ರಹ್ಲಾದನನ್ನು ಕೊಲ್ಲಲು ಹೋಲಿಕೆ ಸಂಚು ರೂಪಿಸಿದಳು. ಉರಿಯುವ ಚಿತೆಯ ಮೇಲೆ ಪ್ರಹ್ಲಾದನನ್ನು ಮಡಲಲ್ಲಿರಿಸಿ ಕುಳಿತಳು. ಅವಳು ಬೆಂಕಿಯಿಂದ ರಕ್ಷಿಸಿಕೊಳ್ಳಲು ಆ ಮಾಯಾವಸ್ತ್ರವನ್ನು ಹೊದ್ದುಕೊಂಡಳು. ಆದರೆ ಇಲ್ಲೇ ದೇವರ ಲೀಲ ವ್ಯಕ್ತವಾಯಿತು. ಚಿತೆ ಉರಿತಿರುವಾಗ ಆಕಸ್ಮಿಕವಾಗಿ ಬೀಸಿದ ಒಂದು ಬಲವಾದ ಗಾಳಿಗೆ ಹೋಲಿಕಾ ಹೊದ್ದುಕೊಂಡಿದ್ದ ವಸ್ತ್ರವು ಹಾರಿ ಹೋಗಿ ಪ್ರಹ್ಲಾದನನ್ನು ಆವರಿಸಿತು. ಶ್ರೀಹರಿಯ ನಾಮಸ್ಮರಣೆ ಮಾಡುತ್ತಿದ್ದ ಪ್ರಹ್ಲಾದನನ್ನು ಬೆಂಕಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ವರ ಸಿಕ್ಕಿದ ಗರ್ವದಿಂದ, ದುರುದ್ದೇಶದಿಂದ ಚಿತೆಯ ಮೇಲೆ ಕುಳಿತಿದ್ದ ಹೋಲಿಕಾ ಮಾತ್ರ ಆ ಜ್ವಾಲೆಯನ್ನೇ ಸುಟ್ಟು ಬೂದಿಯಾದಳು. ಈ ರೀತಿಯಾಗಿ ಕೆಟ್ಟ ಸ್ವಭಾವದ ಹೋಲಿಕಾ ದಹನವಾಗಿ ಶುದ್ಧ ಭಕ್ತಿಯುಳ್ಳ ಪ್ರಹ್ಲಾದನು ಪ್ರಾಣಾಪಾಯದಿಂದ ಪಾರಾದ ನೆನಪಿಗಾಗಿ ಈ ಹಬ್ಬಕ್ಕೆ ಹೋಲಿ ಎಂಬ ಹೆಸರು ಬಂದಿತು. ಹೋಲಿ ಹಬ್ಬದ ಹಿಂದಿನ ದಿನ ರಾತ್ರಿ ಕಾಮದಹನ ಮಾಡಿ ಹೋಲಿಕಾ ದಹನವನ್ನು ಆಚರಿಸ್ತಾರೆ. ನಮ್ಮಲ್ಲಿರುವ ಅಹಂಕಾರವನ್ನು, ಕೆಟ್ಟ ಆಲೋಚನೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ ಪವಿತ್ರವಾದ ಮನಸ್ಸಿನಿಂದ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಎಂಬುದು ಇದರ ಅರ್ಥ. ಅದರ ಮರುದಿನವೇ ಬಣ್ಣಗಳ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಎರಡನೆಯದು ರಾಧಾಕೃಷ್ಣರ ಬಣ್ಣಗಳ ಆಟ, ಪ್ರೇಮದ ಸಂಕೇತ ಹೋಲಿ ಎಂದರೆ. ಒಬ್ಬರ ಮೇಲೊಬ್ಬರು ಬಣ್ಣಗಳನ್ನು ಎರಚುತ್ತಾ ಸಂಭ್ರಮದಿಂದ ಆಚರಿಸುವ ಈ ಸಂಪ್ರದಾಯದ ಹಿಂದೆ ದೇವಾದಿದೇವನಾದ ಶ್ರೀಕೃಷ್ಣ ಮತ್ತು ರಾಧೆಯರ ಸುಂದರ ಪ್ರೇಮ ಕಥೆ ಅಡಗಿದೆ. ಶ್ರೀಕೃಷ್ಣನು ಬಾಲ್ಯದಲ್ಲಿ ಬೃಂದಾವನದಲ್ಲಿ ಬೆಳೆಯುತ್ತಿದ್ದ ದಿನಗಳಲ್ಲಿ ಪೂತನಿ ಎಂಬ ರಾಕ್ಷಸಿ ತನ್ನ ಎದೆ ಹಾಲಿನ ಮೂಲಕ ವಿಷವನ್ನು ನೀಡಿ ಕೊಲ್ಲಲು ಪ್ರಯತ್ನಿಸುತ್ತಾಳೆ. ಆ ವಿಷದ ಪ್ರಭಾವದಿಂದ ಕೃಷ್ಣನ ಚರ್ಮವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ.
ಆದರೆ ಭಾಗವತದ ಪ್ರಕಾರ ಕೃಷ್ಣನು ಹುಟ್ಟಿನಿಂದಲೇ ನೀಲಿ ಬಣ್ಣದವನಾಗಿದ್ದನೆಂದು ಹೇಳಲಾಗ್ತದೆ. ಯೌವನಕ್ಕೆ ಬಂದ ಮೇಲೆ ಶ್ರೀಕೃಷ್ಣನು ತನ್ನ ಮೈ ಬಣ್ಣವನ್ನು ನೋಡಿ ಸ್ವಲ್ಪ ಬೇಸರ ಪಡ್ತಿದ್ದನು. ಮುಖ್ಯವಾಗಿ ತನ್ನ ಪ್ರಿಯತಮೆಯಾದ ರಾಧೆಯು ತುಂಬ ಬಿಳಿಯಾಗಿ ಸುಂದರವಾಗಿರೋದ್ರಿಂದ ನಾನು ಕಪ್ಪಗಿದ್ದೇನೆ, ರಾಧೆ ಬಿಳಿಯಾಗಿದ್ದಾಳೆ, ಅವಳು ನನ್ನನ್ನು ಇಷ್ಟಪಡ್ತಾಳೆಯೇ ಎಂದು ತನ್ನ ತಾಯಿ ಯಶೋದೆಯ ಬಳಿ ಮುಗ್ಧವಾಗಿ ಕೇಳುತ್ತಿದ್ದನು. ಕೃಷ್ಣನ ಮುಗ್ಧತೆಗೆ ನಕ್ಕ ಯಶೋದೆಯು, ಕಂದ, ಬಣ್ಣದಲ್ಲಿ ಏನಿದೆ? ಪ್ರೀತಿ ಎಂಬುದು ಮನಸ್ಸಿಗೆ ಸಂಬಂಧಿಸಿದ್ದು. ನಿನಗೆ ಅಷ್ಟೊಂದು ಅನಸಿದರೆ ಹೋಗಿ ನಿನಗೆ ಇಷ್ಟವಾದ ಬಣ್ಣವನ್ನು ರಾಧೆಯ ಮುಖಕ್ಕೆ ಹಚ್ಚಿ ಬಾ, ಆಗ ನೀವಿಬ್ಬರು ಒಂದೇ ತರಹ ಕಾಣುತ್ತೀರಿ ಎಂದು ತಮಾಷೆ ಮಾಡ್ತಾಳೆ. ತಾಯಿಯ ಮಾತು ಕೇಳಿ ಕೃಷ್ಣನು ಸಂತೋಷದಿಂದ ಗೆಳೆಯರೊಂದಿಗೆ ನಂದಗಾವಿನಿಂದ ಬರ್ಸಾನಾಕ್ಕೆ ಹೋಗ್ತಾನೆ. ಅಲ್ಲಿ ರಾಧೆ ಮತ್ತು ಗೋಪಿಕೆಯರ ಮುಖಕ್ಕೆ ಬಣ್ಣ ಹಚ್ಚಿ ನೀರು ಎರಚಿ ತುಂಟಾಟವಾಡುತ್ತಾರೆ. ಗೋಪಿಕೆಯರು ಕೃಷ್ಣ ಮತ್ತು ಅವನ ಗೆಳೆಯರನ್ನ ಕೋಲುಗಳಿಂದ ತಮಾಷೆಯಾಗಿ ಅಟ್ಟಿಸ್ತಾ ಬಣ್ಣದ ಆಟವಾಡುತ್ತಾರೆ. ರಾಧಾಕೃಷ್ಣರ ಈ ತುಂಟಾಟದ ಬಣ್ಣದ ಆಟವು ಕ್ರಮೇಣ ದೊಡ್ಡ ಹಬ್ಬವಾಗಿ ಮಾರ್ಪಟ್ಟಿತು. ಅವರ ಪವಿತ್ರ ಪ್ರೇಮ ಮತ್ತು ಸಂತೋಷದ ಸಂಕೇತವಾಗಿ ಈ ಬಣ್ಣಗಳ ಹಬ್ಬವನ್ನ ಆಚರಿಸತೊಡಗಿದ್ರು. ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಮಥುರಾ, ಬೃಂದಾವನ ಮತ್ತು ಬರ್ಸಾನ ಪ್ರದೇಶಗಳಲ್ಲಿ ಹೋಲಿ ಹಬ್ಬವನ್ನು 1 ವಾರದ ಕಾಲ ಅತ್ಯಂತ ವೈಭವದಿಂದ ಆಚರಿಸಲು ಪ್ರಮುಖ ಕಾರಣ ಇದೇ ಆಗಿದೆ. ಬರ್ಸಾನದಲ್ಲಿ ಇಂದಿಗೂ ಲತ್ಮಾರ್ ಹೋಲಿ ಎಂಬ ಹೆಸರಿನಲ್ಲಿ ಮಹಿಳೆಯರು ಪುರುಷರನ್ನು ತಮಾಷೆಯಾಗಿ ಕೋಲುಗಳಿಂದ ಹೊಡೆಯುತ್ತಾ ಬಣ್ಣ ಎರಚುವ ಸಂಪ್ರದಾಯ ಮುಂದುವರಿಯುತ್ತಿದೆ. ಮೂರನೇದಾಗಿ ಹೇಳುವುದಾದ್ರೆ ಪರಮಶಿವ ಮತ್ತು ಕಾಮದೇವನ ವೃತ್ತಾಂತ. ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಂತಹ ರಾಜ್ಯಗಳಲ್ಲಿ ಹೋಲಿಯನ್ನ ಕಾಮದಹನ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಈ ಶುಭ ದಿನದಂದು ಮನ್ಮಥನ ಅಂದ್ರೆ ಕಾಮದೇವನ ಮಹಾನ್ ತ್ಯಾಗವನ್ನು ಸ್ಮರಿಸಲಾಗುತ್ತದೆ. ದಕ್ಷಯಜ್ಞದಲ್ಲಿ ಸತೀದೇವಿಯು ಆತ್ಮಾರ್ಪಣೆ ಮಾಡಿಕೊಂಡ ನಂತರ ಪರಮಶಿವನು ತೀವ್ರ ವೈರಾಗ್ಯದಿಂದ ಕಠಿಣ ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಲೀನವಾಗಿರುತ್ತಾನೆ. ಅದೇ ಸಮಯದಲ್ಲಿ ತಾರಕಾಸುರ ಎಂಬ ಕ್ರೂರ ರಾಕ್ಷಸ ವರವನ್ ಪಡಬು 3 ಲೋಕಗಳನ್ನು ಪೀಡಿಸ್ತಿರ್ತಾನೆ. ಶಿವನ ಮಗನ ಕೈಯಿಂದ ಮಾತ್ರ ತನಗೆ ಮರಣ ಬರುವಂತೆ ವರವನ್ ಪಡೆಯುತ್ತಾನೆ. ಶಿವನಾದರೂ ತಪಸ್ಸಿನಲ್ಲಿರ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆಯುವುದು ಅತ್ಯಗತ್ಯವಾಗಿರುತ್ತದೆ. ಆಗ ದೇವತೆಗಳೆಲ್ಲರೂ ಶಿವನ ತಪಸ್ಸನ್ನು ಭಂಗ ಮಾಡಲು ಕಾಮದೇವನಾದ ಮನ್ಮಥನನ್ನು ಕಳುಹಿಸ್ತಾರೆ. ಶಿವನ ಮೇಲೆ ಮನ್ಮಥನು ತನ್ನ ಪುಷ್ಪ ಬಾಣವನ್ನು ಪ್ರಯೋಗಿಸ್ತಾನೆ. ಇದರಿಂದ ಶಿವನ ತಪಸ್ಸು ಭಂಗವಾಗಿ ಕೋಪದಿಂದ ಮುಕ್ಕಣ್ಣು ತೆರೆಯುತ್ತಾನೆ. ಆ ಜ್ವಾಲೆಗೆ ಮನ್ಮಥನು ಅಲ್ಲಿಯೇ ಭಸ್ಮವಾಗುತ್ತಾನೆ. ನಂತರ ಪತ್ನಿ ರತಿದೇವಿ ರೋಧಿಸಿ ಬೇಡಲು ಶಿವನು ಕರುಣಿಸಿ ಮನ್ಮಥನನ್ನು ಬದುಕಿಸ್ತಾನೆ. ಅಂದಿನಿಂದ ಮನ್ಮಥನಿಗೆ ರೂಪವಿರುವುದಿಲ್ಲ, ಕೇವಲ ಭಾವನೆಯಾಗಿ ಮನಸ್ಸಿನಲ್ಲಿ ಉಳಿಯುತ್ತಾನೆ. ಕಾಮದೇವನು ದೇಹ ಕಳೆದುಕೊಂಡ ಈ ದಿನವನ್ನೇ ಹೋಳಿಯಾಗಿ ಕಾಮದಹನವಾಗಿ ಆಚರಿಸುತ್ತಾರೆ. ಇದು ಕೂಡ ದೈಹಿಕ ಆಸೆಗಳನ್ನು ಪಕ್ಕಕ್ಕಿಟ್ಟು ಆತ್ಮೀಯ ಪ್ರೇಮವನ್ನು ಆಚರಿಸುವ ಒಂದು ದೊಡ್ಡ ಹಬ್ಬ. 4ನೇದು ಧುಂದಿ ರಾಕ್ಷಸಿಯ ಕತೆ. ಮಕ್ಕಳ ಗಲಾಟೆಯ ಹಿಂದಿರುವ ಉದ್ದೇಶ. ಹೋಳಿ ದಿನದಂದು ಮಕ್ಕಳು, ಹಿರಿಯರು ಎಲ್ಲರೂ ಸೇರಿ ಕೂಗುತ್ತಾ, ತಮಟೆ ಬಾರಿಸುತ್ತಾ, ಇಷ್ಟ ಬಂದಂತೆ ಗಲಾಟೆ ಮಾಡುತ್ತಾ ಹಬ್ಬವನ್ನ ಆಚರಿಸುತ್ತಾರೆ. ಇದರ ಹಿಂದೆ ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿರುವ ಧುಂದಿ ಎಂಬ ರಾಕ್ಷಸಿಯ ಕತೆ ಇದೆ. ಹಿಂದೆ ರಘು ಮಹಾರಾಜನು ರಾಜ್ಯವನ್ನ ಆಳುತ್ತಿದ್ದ ಸಮಯದಲ್ಲಿ ಧುಂದಿ ಎಂಬ ಒಬ್ಬ ಭಯಂಕರ ರಾಕ್ಷಸಿ ಇದ್ಲು. ಅವಳಿಗೆ ಶಿವನ ಅನುಗ್ರಹದಿಂದ ಒಂದು ವಿಚಿತ್ರವಾದ ವರ ಸಿಕ್ಕಿತ್ತು. ದೇವತೆಗಳಿಂದಾಗಲಿ ಮನುಷ್ಯರಿಂದಾಗಲಿ ಆಯುಧಗಳಿಂದಾಗಲಿ ಚಳಿ ಅಥವಾ ಬಿಸಿಯಿಂದಾಗಲಿ ಅವಳಿಗೆ ಮರಣವಿರಲಿಲ್ಲ. ಆ ವರದ ಗರ್ವದಿಂದ ಅವಳು ರಾಜ್ಯಕ್ಕೆ ಪ್ರವೇಶಿಸಿ ಮುಖ್ಯವಾಗಿ ಸಣ್ಣ ಮಕ್ಕಳನ್ನು ಎತ್ಕೊಂಡು ಹೋಗಿ ತೀವ್ರವಾಗಿ ಹಿಂಸಿಸ್ತಿದ್ದಳು. ಅವಳನ್ನು ಎದುರಿಸೋದು ರಾಜನಿಂದಲೂ ಸಾಧ್ಯವಾಗಲಿಲ್ಲ. ಆಗ ರಾಜನು ತನ್ನ ಆಸ್ಥಾನ ಪುರೋಹಿತರಾದ ವಸಿಷ್ಠ ಮುನಿಗಳ ಸಲಹೆ ಕೇಳಿದನು. ಆ ರಾಕ್ಷಸಿಗೆ ಇರುವ ಒಂದೇ ಒಂದು ದೌರ್ಬಲ್ಯವನ್ನ ವಸಿಷ್ಠನು ವಿವರಿಸ್ತಾರೆ. ಸಣ್ಣ ಮಕ್ಕಳೆಲ್ಲರೂ ಒಗ್ಗಟ್ಟಾಗಿ ಕೂಗ್ತಾ ಅಸಭ್ಯ ಪದಗಳನ್ನು ಬಳಸ್ತಾ ಗಲಾಟೆ ಮಾಡಿದ್ರೆ ಅವಳು ಆ ಶಬ್ದಗಳನ್ನು ಸಹಿಸಲಾರದೆ ಓಡಿ ಹೋಗುತ್ತಾಳೆ ಎಂದು ಹೇಳುತ್ತಾರೆ. ಪುರೋಹಿತರ ಸಲಹೆಯಂತೆ ಫಾಲ್ಗುಣ ಪೂರ್ಣಿಮೆಯ ದಿನದಂದು ಊರಿನ ಮಕ್ಕಳೆಲ್ಲರೂ ಒಂದೆಡೆ ಸೇರಿ ಬೆಂಕಿ ಹಾಕಿ ತಮಟೆ ಬಾರಿಸುತ್ತಾ ರಾಕ್ಷಸಿಯನ್ನು ಬೈಯುತ್ತಾ ವಿಪರೀತವಾಗಿ ಗಲಾಟೆ ಮಾಡ್ತಾರೆ. ಆ ಶಬ್ದಗಳಿಗೆ ಮಕ್ಕಳ ಧೈರ್ಯಕ್ಕೆ ಹೆದರಿದ ಧುಂದಿ ರಾಕ್ಷಸಿಯು ಆ ರಾಜ್ಯವನ್ನು ಬಿಟ್ಟು ಶಾಶ್ವತವಾಗಿ ಓಡಿ ಹೋಗುತ್ತಾಳೆ. ಮಕ್ಕಳೆಲ್ಲರೂ ರಾಕ್ಷಸಿಯ ಕಾಟ ತಪ್ಪಿದ ಸಂತೋಷದಲ್ಲಿ ಬಣ್ಣಗಳನ್ನು ಎರಚುತ್ತಾ ಆನಂದವಾಗಿ ಕಳೆಯುತ್ತಾರೆ. ಅಂದಿನ ಘಟನೆಯ ನೆನಪಿಗಾಗಿ ಇಂದಿಗೂ ಹೋಳಿ ದಿನದಂದು ತಮಟೆ ಬಾರಿಸುತ್ತಾ ಕೂಗುತ್ತಾ ಮುಕ್ತವಾಗಿ ಸಂಭ್ರಮಿಸ್ತಾರೆ. 5ನೇದು ಪೂತನ ಸಂಹಾರ. ಶ್ರೀಕೃಷ್ಣನ ಕಥೆಯಲ್ಲಿ ಪೂತನ ಎಂಬ ರಾಕ್ಷಸಿಯ ವೃತ್ತಾಂತ ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಹೋಳಿ ಹಬ್ಬವನ್ನು ಪೂತನ ವಧೆಯ ಸಂಕೇತವಾಗಿ ಆಚರಿಸ್ತಾರೆ. ಬಾಲಕೃಷ್ಣನನ್ನು ಕೊಲ್ಲಲು ಕಂಸನು ಪೂತನ ಎಂಬ ರಾಕ್ಷಸಿಯನ್ನು ಕಳುಹಿಸ್ತಾಳೆ. ಅವಳು ಅತ್ಯಂತ ಸುಂದರವಾದ ಗೋಪಿಕೆಯ ರೂಪ ಧರಿಸಿ ಯಾರಿಗೂ ಅನುಮಾನ ಬರದಂತೆ ಯಶೋದೆಯ ಮನೆಗೆ ಹೋಗಿ ಬಾಲಕೃಷ್ಣನಿಗೆ ತನ್ನ ವಿಷಪೂರಿತ ಹಾಲನ್ನು ಕುಡಿಸ್ತಾಳೆ.
ಆದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರವಾದ ಕೃಷ್ಣನು ಹಾಲಿನ ಜೊತೆಗೆ ಅವಳ ಪ್ರಾಣವನ್ನು ಎಳ್ಕೊಳ್ತಾನೆ. ಆಗ ಅವಳು ತನ್ನ ನಿಜವಾದ ಭಯಂಕರ ರಾಕ್ಷಸ ರೂಪಕ್ಕೆ ಮರಳಿ ನೆಲದ ಮೇಲೆ ಬಿದ್ದು ಮರಣ ಹೊಂದುತ್ತಾಳೆ. ಅವಳು ಮರಣ ಹೊಂದಿದ ನಂತರ ಗೋಪಿಕೆಯರೆಲ್ಲರೂ ಸೇರಿ ಊರ ಹೊರಗೆ ರಾಕ್ಷಸಿಯ ಬೃಹತ್ ದೇಹವನ್ನು ದಹನ ಮಾಡ್ತಾರೆ. ಕತ್ತಲೆಗೆ, ಚಳಿಗಾಲದ ನೈರಾಶ್ಯಕ್ಕೆ ಸಂಕೇತವಾಗಿ ಪೂತನಳನ್ನು ಭಾವಿಸ್ತಾರೆ. ಪೂತನಿಯ ಮರಣವು ವಸಂತ ಕಾಲದ ಬೆಳಕಿನ ಆಗಮನದ ಸಂಕೇತವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಪೂತನಿಯ ದಹನವನ್ನು ಸ್ಮರಿಸುತ್ತಾ ಕೆಲವು ಕಡೆಗಳಲ್ಲಿ ಹೋಳಿ ಹಬ್ಬವನ್ನು ಆಚರಿಸ್ತಾರೆ. 6ನೇಯದಾಗಿ ರೈತರ ಹಬ್ಬ. ಪುರಾಣಗಳ ಸಂಬಂಧವಿಲ್ಲದೆ ಐತಿಹಾಸಿಕ ಮತ್ತು ಭೌಗೋಳಿಕ ದೃಷ್ಟಿಕೋನದಿಂದ ನೋಡಿದರೆ ಹೋಳಿ ಎಂಬುದು ಅಪ್ಪಟ ರೈತರ ಹಬ್ಬವಾಗಿದೆ. ಭಾರತವು ಕೃಷಿ ಆಧಾರಿತ ದೇಶವಾಗಿದೆ. ಚಳಿಗಾಲ ಮುಗಿದು ವಸಂತ ಋತು ಆರಂಭವಾಗುವ ಸಮಯವಿದು. ರೈತರು ತಾವು ಬೆಳೆದ ಚಳಿಗಾಲದ ಬೆಳೆಯನ್ನ ಮನೆಗೆ ತರುವ ಸಮಯ. ಬೆಳೆ ಕೈಗೆ ಬಂದ ಸಂತೋಷದಲ್ಲಿ ಪ್ರಕೃತಿಗೆ ಮತ್ತು ಭೂಮಾತೆಗೆ ಕೃತಜ್ಞತೆ ಸಲ್ಲಿಸುತ್ತಾ ರೈತರು ಆಚರಿಸುವ ಸಂಭ್ರಮವೇ ಈ ಹೋಳಿ. ಬೆಂಕಿ ಹಾಕಿ ಹೊಸದಾಗಿ ಬಂದ ಬೆಳೆಯ ಧಾನ್ಯದ ತೆನೆಗಳನ್ನ ಅಗ್ನಿದೇವನಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ. ಅರಿಶಿನ, ಕುಂಕುಮ ಮತ್ತು ಮುತ್ತುಗದ ಹೂವಿಗಳಿಂದ ತಯಾರಿಸಿದ ನೈಸರ್ಗಿಕ ಬಣ್ಣಗಳನ್ನ ಒಬ್ಬರಿಗೊಬ್ಬರು ಹಚ್ಕೊಳ್ತಾ ಪ್ರಕೃತಿಯಲ್ಲಿ ಆಗ್ತಿರುವ ಬದಲಾವಣೆಯನ್ನು ಸ್ವಾಗತಿಸ್ತಾರೆ. ಕಾಲಕ್ರಮೇಣ ವಿವಿಧ ಪುರಾಣಗಳು, ಭೌಗೋಳಿಕ ಪರಿಸ್ಥಿತಿಗಳ ಸಂಯೋಜನೆಯಿಂದ ಹೋಳಿ ಹಬ್ಬವು ಒಂದು ಅದ್ಭುತ ಸಾಮಾಜಿಕ ಆಚರಣೆಯಾಗಿ ರೂಪಾಂತರಗೊಂಡಿದೆ. ಇದು ಕೇವಲ ದೇವತೆಗಳ ಕಥೆಗೆ ಸೀಮಿತವಾಗಿಲ್ಲ. ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯು ಹಸಿರಿಂದ, ಹೊಸ ಹೂವಿಂದ ಹೇಗೆ ವಿಕಸಿಸುತ್ತದೆಯೋ ಮನುಷ್ಯರ ಜೀವನವು ಹಾಗೆಯೇ ವಿಕಸಿಸಬೇಕೆಂದು ಈ ಹಬ್ಬವು ತಿಳಿಸುತ್ತದೆ. ಹೋಳಿ ದಿನದಂದು ಶ್ರೀಮಂತ, ಬಡವ, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಗುಲಾಲಿಯರ ಚುತ್ತ ಅಪ್ಪಿಕೊಳ್ಳುತ್ತಾರೆ. ಹಳೆಯ ಹಗೆತನ, ದ್ವೇಷಗಳನ್ನು ಮರೆತು ಶತ್ರುಗಳೊಂದಿಗೂ ಸ್ನೇಹ ಬೆಳೆಸುವ ದೊಡ್ಡ ಹಬ್ಬವಿದು. ಗುಜಿಯ, ಲಡ್ಡುಗಳಂತಹ ಸಿಹಿ ಪದಾರ್ಥಗಳನ್ನು ಹಂಚಿಕೊಳ್ಳುತ್ತಾ ನೃತ್ಯಗಳೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಹೋಳಿ ಹಬ್ಬವು ನಮಗೆ ನೀಡುವ ಸಂದೇಶ ಒಂದೇ: ಮನಸ್ಸಿನಲ್ಲಿರುವ ಕೆಟ್ಟದ್ದನ್ನು ಅಗ್ನಿಯಲ್ಲಿ ದಹಿಸಿ ಜೀವನವನ್ನು ಪ್ರೀತಿ, ಸ್ನೇಹ ಮತ್ತು ಸಂತೋಷ ಎಂಬ ಬಣ್ಣಗಳಿಂದ ಸುಂದರವಾಗಿ ಬದಲಿಸಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೋಡಿದ ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ನಮಗೆ ಮತ್ತಷ್ಟು ಉತ್ಸಾಹ ನೀಡುತ್ತದೆ. ನೀವೆಂಥ ವಿಡಿಯೋಗಳನ್ನು ನೋಡಲು ಬಯಸುತ್ತೀರಿ ಎಂದು ಕಮೆಂಟ್ ಮಾಡಿ. ನಾವು ಖಂಡಿತವಾಗಿಯೂ ಮಾಡೋ ಪ್ರಯತ್ನ ಮಾಡ್ತೇವೆ.